ಇನ್ನು ಕಿಚ್ಚ ಬೈದಿದ್ದ ಪದ ಹೇಳಿಕೊಟ್ಟಿದ್ದು ಜೋಗಿ ಪ್ರೇಮ್ ಅಂತೆ. ಇತ್ತೀಚೆಗೆ ಬಹಳ ವೈರಲ್ ಆಯ್ತಲ್ಲ. ಕ್ರಿಕೆಟ್ ಗ್ರೌಂಡ್ ನಲ್ಲಿ ಕಿಚ್ಚ ಸುದೀಪ್ ಒಂದು ಬೈಗುಳವನ್ನ ಹೇಳಿದ್ರಲ್ಲ, ಅದನ್ನ ಜೋಗಿ ಪ್ರೇಮ್ ಹೇಳ್ಕೊಟ್ಟಿದ್ದಂತೆ. ವೇದಿಕೆ ಮೇಲೆ ಸ್ಟಾರ್ ಡೈರೆಕ್ಟರ್ ಕಾಲೆಳೆದಿದ್ದಾರೆ ಸುದೀಪ್. ಕಿಚ್ಚ ಕ್ರಿಕೆಟ್ ಮೈದಾನದಲ್ಲಿ ಬೈದಿರುವಂತಹ ವಿಡಿಯೋ ಸಖತ್ ವೈರಲ್ ಆಗಿಬಿಟ್ಟಿತ್ತು. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಈಗ ಮಾತಾಡಿದ್ದಾರೆ. ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಗ್ರಾಸವಾಯಿತು. ಕಿಚ್ಚ ಸುದೀಪ್ ಬಳಸಿದ ಪದ ಭಾಷೆಗೆ ವ್ಯಾಪಕ ಆಕ್ರೋಶಗಳು ಕೂಡ ಬಂತು. ಕೆಲವರು ಅದನ್ನು ತಮಾಷೆಯಾಗಿ ಕೂಡ ತಕೊಂಡ್ರು. ಆದರೆ ಇದನ್ನ ಲೈಟ್ ಆಗಿ ತಕೊಂಡಂತ ನಟ ಕಿಚ್ಚ ಸುದೀಪ್ ಇದೀಗ ವೇದಿಕೆ ಮೇಲೆ ರಕ್ಕಸಪುರದೋಳ್ ಟ್ರೈಲರ್ಸ್ ರಿಲೀಸ್ ವೇಳೆ ಈ ವಿಚಾರವನ್ನ ಚರ್ಚೆಗೆ ತಂದು ಈ ವಿಚಾರ ತೆಗೆದು ಸಖತ್ತಾಗಿ ಕಾಲೆಳೆಸ್ಕೊಂಡಿದ್ದಾರೆ ಜೋಗಿ. ನಮ್ಮ ರೂಟ್ಗೆ ಬಂದ್ರು ಕಿಚ್ಚ ಬಾಸ್ ಎಂದಿದ್ರಂತೆ ಜೋಗಿ. ಮೊನ್ನೆ ನನ್ನ ಮಾತಿಗೆ ಜೋಗಿಯೇ ಗುರು ಅಂತ ಕಿಚ್ಚ ಹೇಳಿದ್ದಾರಂತೆ. ಬಹಳ ಹಾಸ್ಯಾಸ್ಪದವಾಗಿ ಇಬ್ರು ಕೂಡ ಸಂಭಾಷಣೆಯನ್ನ ಮಾಡಿಕೊಂಡಿದ್ದಾರೆ. ಕತೆ ಹೇಳ್ಬೇಕಾದ್ರೆ ನಮಗೆ ಕತೆ ಕೇಳಬೇಕು, ಬೈಗುಳ ಕೇಳಬೇಕು ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಡ್ಬಿಟ್ಟು. ಅದು ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋತಕ್ಕ ತಡ್ಕೊಂಡೆ. ಆಮೇಲೆ ಪ್ರೇಮ್ನ ಒಂದು ಅಭ್ಯಾಸ ಇದೆ, ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ. ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದ್ ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಹೋಗ್ತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಲೈನ್ ಮಿಸ್ ಆಗುತ್ತೆ, ಅದೆಲ್ಲ ಬಾ ಅಂತ ಬರ್ತಾರೆ. ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಹೋಗ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಹಾಕೋದ್ರಿಗೆ ಫಸ್ಟ್. ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲು ಬಂತು, ನನ್ನ ಗುರುಗಳು ಕರೆ ಸೊ ನನ್ನ ಎಲ್ಲ ಅಮ್ಮ ಅಕ್ಕಂದ್ರು ತರ್ತಾರೆ ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳಬೇಕು, ಬೈಗುಳ ಕೇಳಬೇಕು ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇತ್ತು ಅವ್ರು ಕುತ್ಕೊಂಡ್ಬಿಟ್ಟು.